ನಮಸ್ಕಾರಗಳು ಬಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಫಸ್ಟ್ ಆಫ್ ಆಲ್ ಎಲ್ರಿಗೂ ಶುಭೋದಯಗಳು. ಎಸ್, ಇವತ್ತು ನವೆಂಬರ್ 1 ಎಲ್ಲ ಕನ್ನಡ ತಾಯಿಯ ಮಕ್ಕಳಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಅಂತ ಹೇಳ್ತಾ, ಎಸ್, ನಮ್ಮ ಬೆಂಗಳೂರು ಬುಲ್ಸ್ ನ ಪರ್ಫಾರ್ಮೆನ್ಸ್, ನಮ್ಮ ಮೇನ್ ಹಾಕೊಂಡು ಕಬಡ್ಡಿಯಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ನ ಪರ್ಫಾರ್ಮೆನ್ಸ್ ಈ ಬಾರಿ ಎಕ್ಸ್ಟ್ರಾಡಿನರಿ. ಯಾಕೆ ಅಂತ ಕೇಳೋದಾದ್ರೆ, ಮೊದಲೇದಾಗಿ ಕನ್ನಡಿಗ ಕೋಚ್ ಆಗಿರುವಂತ BC ರಮೇಶ್ ಅವರ ಎಫರ್ಟ್ಸ್ಗಳು, ಅದೇ ರೀತಿಯಾಗಿ ಪ್ಲೇಯರ್ಸ್ಗಳು ಸ್ಕ್ವಾಡ್ ಯಾವ ರೀತಿ ಇತ್ತು. ನಮ್ಮ ಬೆಂಗಳೂರು ಬುಲ್ಸ್ ಈ ಬಾರಿಯ ಸ್ಕ್ವಾಡ್ ನೋಡ್ತಾ ಇದ್ರೆ ಸಿಕ್ಕಾಪಟ್ಟೆ ಅಂದ್ರೆ ಎಕ್ಸೈಟಿಂಗ್ ಆಗಿದ್ದಂಥದ್ದು. ಎಲ್ಲ ಕೂಡ ಯಂಗ್ ಟ್ಯಾಲೆಂಟೆಡ್ ಪ್ಲೇಯರ್ಸ್ ಗಳನ್ನ ಈ ಬಾರಿ ಪರ್ಚೇಸ್ ಮಾಡಿತ್ತು ನಮ್ಮ ಬೆಂಗಳೂರು ಬುಲ್ಸ್ ಆಕ್ಷನ್ ನಲ್ಲಿ. ಅದೇ ರೀತಿಯಾಗಿ ಅವರು ಆಟ ಆಡಿದ್ದು ಕೂಡ ಅದೇ ರೀತಿಯಾಗಿ ಆಟ ಆಡಿದ್ದು. ಒಟ್ನಲ್ಲಿ ಈ ಬಾರಿಯ PKL ಅಂತೂ ಮುಗೀತು ಎಲ್ಲ ಸೀಸನ್. ಈ ಬಾರಿಯ ಕಪ್ ದಬಂಗ್ ದಿಲ್ಲಿಯ ಪಾಲಾಯ್ತು ಅಷ್ಟೇ ಬಿಟ್ರೆ ಪುನೇರಿಯನ್ನು ಹೊಡಿಲಿಕ್ಕೆ ಆಗ್ಲಿಲ್ಲ. ಒಟ್ನಲ್ಲಿ ದಬಂಗ್ ದಿಲ್ಲಿಗೆ ಹಣೆ ಬರಹದಲ್ಲಿ ಬರ್ಕೊಂಡಿತ್ತು, ಅವರೇ ಕೂಡ ವಿನ್ ಆದ್ರು ದಬಂಗ್ ದಿಲ್ಲಿ ಕೂಡ ಕ್ರೇಜಿಯಸ್ಟ್ ಆಗಿ. ಇವಾಗ ನಮ್ಮ ಬೆಂಗಳೂರು ಬುಲ್ಸ್ ನ ಪರ್ಫಾರ್ಮೆನ್ಸ್ ಇಡೀ PKL ನ ಈ 12th ಸೀಸನ್ ನಲ್ಲಿ ನೋಡ್ತಾ ಇರೋ ಮಟ್ಟಿಗೆ ಈ ಬಾರಿಯ ನಮ್ಮ ಕೋಚ್ ನ ಎಫರ್ಟ್ಸ್ ಅಂತೂ ಸಿಕ್ಕಾಪಟ್ಟೆ ಹಾಕಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ. ಸಿಕ್ಕಾಪಟ್ಟೆ ಅಂತ ಇದೆ, ಲೆಕ್ಕದ ಹೆರಗೆ. ಆ ರೀತಿ ನಮ್ಮ ಬೆಂಗಳೂರು ಬುಲ್ಸ್ ನ ಕೋಚ್ ಆಗಿರುವಂತ BC ರಮೇಶ್ ಅವರು ಹಾಕಿರೋದು. ಅವರು ಅಸಿಸ್ಟೆಂಟ್ ಕೋಚ್ ಆಗಿರುವಂತ ಜೀವನ್ ಕುಮಾರ್ ಅವರು ಕೂಡ ಅಷ್ಟೇ ಎಫರ್ಟ್ಸ್ ಗಳನ್ನ ಹಾಕಿ ನಮ್ಮ ಬೆಂಗಳೂರು ಬುಲ್ಸ್ ನ ಪ್ಲೇಯರ್ಸ್ ಗಳ ಪೀಕ್ ನ ಯಾವ ರೀತಿ ಮೇಂಟೈನ್ ಮಾಡಿದ್ರು ಅಂತ ಹೇಳಿದ್ರೆ, ಪ್ಲೇ ಆಫ್ಸ್ ಗೆ ಬರೋ ತನಕ ಕೂಡ Super 4 ಗೆ ನಮ್ಮ ಬೆಂಗಳೂರು ಬುಲ್ಸ್ ಕ್ವಾಲಿಫೈ ಆಯ್ತಾರೆ. ಅಲ್ಲಿವರೆಗೂ ಕೂಡ ಎಫರ್ಟ್ಸ್ ಯಾವ ರೀತಿ ಇತ್ತು, ಅಲ್ಲಿವರೆಗೂ ಕೂಡ ಕ್ರೇಜಿ ಪರ್ಫಾರ್ಮೆನ್ಸ್ ನಮ್ಮ ಬೆಂಗಳೂರು ಬುಲ್ಸ್ ಕೊಡ್ತಾ ಇತ್ತು ಅಂತಾನೆ ಹೇಳ್ಬೋದಾಗಿದೆ. ಮೇನ್ ಹಾಕೊಂಡು ಏನ್ ಮಾಡ್ಲಿಕ್ಕೂ ಬರಲ್ಲ, ಇಂಜುರಿ ಸಮಸ್ಯೆ. ಇಂಜುರಿಯಿಂದ ನಮ್ಮ ಬೆಂಗಳೂರು ಬುಲ್ಸ್ ಪ್ಲೇಯರ್ಸ್ಗಳು, ಕೀ ಪ್ಲೇಯರ್ಸ್ಗಳು ಇಂಜುರಿ ಆಗಿರೋದ್ರಿಂದ ನಮ್ಮ ಬೆಂಗಳೂರು ಬುಲ್ಸ್ಗೆ ಸೋಲುವ ಪರಿಸ್ಥಿತಿ ಬಂತು. ಇಲ್ಲ ಅಂತ ಹೇಳಿದ್ರೆ ನಮ್ಮ ಬೆಂಗಳೂರು ಬುಲ್ಸ್ ನ ಈ ಬಾರಿ ಫಾರ್ಮ್ ಯಾವ ರೀತಿ ಇತ್ತು, ಒನ್ ಆಫ್ ದ ಪೀಕ್ ಫಾರ್ಮ್ ಅಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ಟ್ರಾವೆಲ್ ಮಾಡ್ತಾನೆ ಇತ್ತು. ಆದ್ರೆ ಅನ್ಫಾರ್ಚುನೇಟ್ಲಿ ಏನ್ ಮಾಡ್ಲಿಕ್ಕೂ ಬರಲ್ಲ, ಇಂಜುರಿ ಆಕಾಶ್ ಶಿಂದೆ ಅವರು ಅಂಡ್ ಯೋಗೀಶ್ ಅವ್ರಿಗೆ ಇಬ್ರಿಗೂ ಕೂಡ ಇಂಜುರಿ ಆಗಿರೋದ್ರಿಂದ ನಮ್ಮ ಬೆಂಗಳೂರು ಬುಲ್ಸ್ ಅಲ್ಲೇ ಸ್ಟ್ರಗಲ್ ಮಾಡ್ಕೊಂಡು, ಒಂದು ಯೋಗೀಶ್ ಅವರು ಡಿಫೆನ್ಸ್ ಅಲ್ಲಿ ಅಲ್ಲೇ ಸ್ಟ್ರಗಲ್ ಮಾಡ್ಕೊಂಡು ನಮ್ಮ ಬೆಂಗಳೂರು ಬುಲ್ಸ್ ಸೋತೋದು. ಅದೇ ರೀತಿ ಆಕಾಶ್ ಶಿಂದೆ ಅವರಿಂದ ಅವ್ರು ಇಲ್ಲದೆ ಇರೋದ್ರಿಂದ ಇನ್ಎಕ್ಸ್ಪೀರಿಯನ್ಸ್ ಆಗಿರೋದು ನಮ್ಮ ಬೆಂಗಳೂರು ಬುಲ್ಸ್ ನ ಸ್ಕ್ವಾಡ್ ಅಲ್ಲಿ ಇರುವಂತ ಅಲ್ರಿಸ್ ಅವ್ರಿಗೆ ಕ್ಯಾಪ್ಟನ್ಸಿ ಸಿಕ್ತು. ಅಂದ್ರೆ ಅವ್ರ ಹತ್ರ ಯೂಟಿಲೈಸ್ ಮಾಡ್ಲಿಕ್ಕೆ ಆಗ್ಲಿಲ್ಲ, ವಿನ್ ಕಡೆಗೆ ನಮ್ಮ ಬೆಂಗಳೂರು ಬುಲ್ಸ್ ನ ತೆಗೆದುಕೊಂಡು ಹೋಗ್ಲಿಕ್ಕೆ ಆಗ್ಲಿಲ್ಲ. ಯಾಕಪ್ಪ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಯಂಗ್ ಟೀಮ್ ಮತ್ತೆ ಇನ್ಎಕ್ಸ್ಪೀರಿಯನ್ಸ್ ಇರುವಂತ ಪ್ಲೇಯರ್ಸ್ ಗಳು ಇರೋದ್ರಿಂದ ಅಲ್ಲಿ ಯಾವ ರೀತಿ ಆಟ ಆಡ್ಬೇಕು, ಬಿಗ್ ಮ್ಯಾಚ್ ಅಲ್ಲಿ ಯಾವ ರೀತಿ ಆಟ ಆಡ್ಬೇಕು ಅನ್ನೋದು ಅವ್ರಿಗೆ ಅಷ್ಟೊಂದು ಕ್ಲಾರಿಫಿಕೇಶನ್ ಇಲ್ಲದೆ ಇರೋದಕ್ಕಾಗಿ ನಮ್ಮ ಬೆಂಗಳೂರು ಬುಲ್ಸ್ಗೆ ಎಡವಟ್ ಆಯ್ತು ಅಂತಾನೆ ಹೇಳ್ಬೋದಾಗಿದೆ. ನಮ್ಮ ಬೆಂಗಳೂರು ಬುಲ್ಸ್ ನ ಮೇನ್ ಹಾಕೊಂಡು ನಾ ಹೇಳಕ್ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಮೇನ್ ಹಾಕೊಂಡು ನಮ್ಮ ಬೆಂಗಳೂರು ಬುಲ್ಸ್ ನ ಕೋಚ್ ಆಗಿರುವಂತ BC ರಮೇಶ್ ಅವರ ಎಫರ್ಟ್ಸ್ ಅಂತೂ ಸಿಕ್ಕಾಪಟ್ಟೆ ಎಫರ್ಟ್ಸ್ ನ ಹಾಕಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ. ಸಿಕ್ಕಾಪಟ್ಟೆ ಅಂದ್ರೆ ಲೆಕ್ಕದ ಹೆರಗೆ. ಆ ರೀತಿ ಎಫರ್ಟ್ಸ್ ಗಳನ್ನ ಹಾಕ್ಲಿಕ್ಕಾಗಿ ನಮ್ಮ ಬೆಂಗಳೂರು ಬುಲ್ಸ್ಗೆ ಒನ್ ಆಫ್ ದ ಬೆಸ್ಟ್ ಆಯ್ತು. ಯಾವ ರೀತಿ ಸ್ಕ್ವಾಡ್ ಹೊಸದಾಗಿ ಎಲ್ಲಾ ಪ್ಲೇಯರ್ಸ್ ಗಳನ್ನ, ಡಿಫೆನ್ಸ್ ಆಗಿರ್ಬೋದು, ರೈಡಿಂಗ್ ಆಗಿರ್ಬೋದು, ಯಂಗ್ ಪ್ಲೇಯರ್ಸ್ ಗಳನ್ನ ಆಗಿರ್ಬೋದು, ಎಲ್ಲರನ್ನೂ ಕೂಡ ಹೊಸದಾಗಿ ಪರ್ಚೇಸ್ ಮಾಡಿ ಹೊಸ ಸ್ಕ್ವಾಡ್ ನಮ್ಮ BC ರಮೇಶ್ ಅವರು ಇಲ್ಲಿ ಬಿಲ್ಡ್ ಮಾಡಿರೋದು. ಅವ್ರು ಹೇಳಿದ್ರು, ಈ ಸ್ಕ್ವಾಡ್ 100% ನನ್ನ ಭವಿಷ್ಯದಲ್ಲಿ ಈ ಬಾರಿಯ PKL ನ ಹೊಡಿಲಿಕ್ಕೆ ಮೋಸ್ಟ್ ಫೇವ್ರೇಟ್ ಅಂತ ಹೇಳಿದ್ರು. ಆದ್ರೆ ಏನ್ ಮಾಡ್ಲಿಕ್ಕೂ ಬರಲ್ಲ, ಸ್ಕ್ವಾಡ್ ನ ಪರ್ಫಾರ್ಮೆನ್ಸ್ ಕೊನೆಯ Super 4 ಅಲ್ಲಿ ಒಳ್ಳೇದಾಗಿ ಬರ್ಲಿ. ಸ್ಟಾರ್ಟಿಂಗ್ ಅಲ್ಲಿ ಯಾವ ರೀತಿ ಇತ್ತು ಆ ರೀತಿ ಪೀಕ್ ಫಾರ್ಮ್ ಅಲ್ಲಿ ಇರುವಂತ ಬುಲ್ಸ್ Super 4 ಅಲ್ಲಿ ಬರ್ಲಿಲ್ಲ. ಅದಕ್ಕಾಗಿ ಅಲ್ಲಿ ಸ್ವಲ್ಪ ಮುಗ್ಗರಿಸೋದು ಹೌದು. ಮೇನ್ ಹಾಕೊಂಡು ಪ್ಲೇಯರ್ಸ್ ಗಳ ಇಂಜುರಿ ಸಮಸ್ಯೆ ಅಂತಾನು ಕೂಡ BC ರಮೇಶ್ ಅವರು ಹೇಳಿರೋದು. ಅದೇ ರೀತಿಯಾಗಿ BC ರಮೇಶ್ ಅವರು ಒಂದು ಕನ್ನಡಿಗರು ಒಂದು ಮೇನ್ ಮಾತನ್ನ ಹೇಳಿರೋದು, ನಿರಾಸೆ ಆಗಬೇಡಿ. ಈ ಬಾರಿಯ ಸೀಸನ್ ಅಲ್ಲಿ ಸ್ವಲ್ಪ ಏನೋ ಒಂದು ಸ್ಲಾಟ್ 2 ಸ್ಲಾಟ್ ಸ್ವಲ್ಪ ಕನ್ವಿನ್ಸಿಂಗ್ ಆಗಿ ಇಲ್ಲದೆ ಇದ್ರು ಕೂಡ ಮುಂದಿನ ಸೀಸನ್ ಅಂತೂ ನಾ ಅದನ್ನೆಲ್ಲ ಕರೆಕ್ಟ್ ಮಾಡ್ಕೊಂಡು ಬಂದು ಬುಲ್ಸ್ ನ ಆಟ ಯಾವ ರೀತಿ ಇರ್ಬೇಕು ಅಂತ ಹೇಳಿದ್ರೆ ಪೀಕ್ ಅಲ್ಲಿ ಇರ್ಬೇಕು ಬುಲ್ಸ್ ನ ಪರ್ಫಾರ್ಮೆನ್ಸ್ ಅನ್ನೋದನ್ನ ಇಲ್ಲಿ BC ರಮೇಶ್ ಅವರು ಹೇಳಿರೋದು. ಅದೇ ರೀತಿಯಾಗಿ ಮಾಡ್ತಾರು ಕೂಡ ಇವರು. ಹೇಳಿದ್ದನ್ನೇ ಮಾಡುವಂತ ಹುಡುಗ. ಮತ್ತೆ ನಮ್ಮ ಬೆಂಗಳೂರು ಬುಲ್ಸ್ಗೆ ಮತ್ತೆ ಕಪ್ಪನ ಗೆಲ್ಸ್ಕೊಡ್ಲಿಕ್ಕೆ ಇದು ಮೇನ್ ರೂವಾರಿ, ಮತ್ತೆ ಅದನ್ನೇ ಟಾರ್ಗೆಟ್ ಆಗಿ ಇಟ್ಕೊಂಡಿರೋದು ಇಲ್ಲಿ BC ರಮೇಶ್ ಅವರು ಅಂತಾನೆ ಹೇಳ್ಬೋದಾಗಿದೆ. ಇದೇ ನಮ್ಮ ಬೆಂಗಳೂರು ಬುಲ್ಸ್ಗೆ ಮೇಜರ್ ಇಂಪ್ಯಾಕ್ಟ್ ಆಗಿರೋದು BC ರಮೇಶ್ ಅವರಿಂದ. ಎಸ್, ಇದಾಗ್ಲೇಬೇಕು ಗೈಸ್. ಲಿಟ್ರಲಿ ಹೇಳ್ಬೇಕು ಅಂತ ಹೇಳಿದ್ರೆ BC ರಮೇಶ್ ಅವರು ಬರೀ ಎಫರ್ಟ್ಸ್ ನೋಡ್ತಾ ಇದ್ರು. 100% ಮ್ಯಾಚ್ ಅಲ್ಲಿ ಆ ರೀತಿ ಎಫರ್ಟ್ಸ್ ಗಳನ್ನ ಹಾಕಿ ನಮ್ಮ ಬೆಂಗಳೂರು ಬುಲ್ಸ್ಗೆ ಪ್ಲೀಸ್ ಯಾವ ರೀತಿ ಸಿಕ್ಕಾಪಟ್ಟೆ ಡೀಪ್ ಹಾಕೊಂಡು ಇಲ್ಲಿ BC ರಮೇಶ್ ಅವರು ನಮ್ಮ ಬೆಂಗಳೂರು ಬುಲ್ಸ್ ಎಫರ್ಟ್ಸ್ ಗಳನ್ನ ಹಾಕಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ. ಒಂದು ಡಿಫೆನ್ಸ್ ಆಗಿರ್ಬೋದು, ಡಿಫೆನ್ಸ್ ಅಲ್ಲಿ ಏನೇನೆಲ್ಲ ಚೇಂಜಸ್ ಮಾಡಿದ್ರು. ಯೋಗೀಶ್ ಅವರು ಇಲ್ಲ ಅಂತ ಹೇಳ್ತಾ ಸಾಯಿಲ್ ಅವ್ರನ್ನ ತಂದಿರೋದು. ಅದೇ ರೀತಿಯಾಗಿ ಕಾರ್ನರ್ ಅಲ್ಲಿ ಎಂತೆಂತ ಅಂಕುಶ್ ಅಂತ ಕ್ಯಾಪ್ಟನ್ನೇ ಬಿಟ್ಕೊಂಡಿರೋದು. ಅಂದ್ರೆ ಅದ್ರಲ್ಲಿ ಮೇನ್ ಹಾಕೊಂಡು ಅವ್ರು ಹೇಳಿರೋದು, ಯಾರು ಪರ್ಫಾರ್ಮೆನ್ಸ್ ಇದ್ದಾರೋ ಅವ್ರನ್ನ ಸ್ಟಾರ್ಟಿಂಗ್ 7 ಅಲ್ಲಿ ಇಡೋದು. ಮತ್ತೆ ಅವ್ರ ಇನ್ಎಕ್ಸ್ಪೀರಿಯನ್ಸ್ ಅಲ್ಲಿ ಯಂಗ್ಸ್ಟರ್ಸ್ ಗಳಿಗೆ ಹೆಚ್ಚಿನದಾಗಿ ನಾನು ಒತ್ತು ಕೊಡೋದು ಅಂತ ಹೌದು. ಅದಕ್ಕಾಗಿ ಡಿಫೆನ್ಸ್ ಸ್ಟ್ರಾಂಗ್ ಮಾಡ್ಕೊಂಡು ಹೋಗ್ಕೊಂಡು ನಮ್ಮ ಬೆಂಗಳೂರು ಬುಲ್ಸ್ ನ ಜಯವನ್ನ ನಂಗೆ ಮೇಜರ್ ಹಾಕೊಂಡು ಇಲ್ಲಿ ಎಕ್ಸ್ಪೀರಿಯನ್ಸ್ ಇಲ್ಲ, ಮತ್ತೆ ಅವ್ರು ಒಳ್ಳೆ ಆಟ ಆಡ್ತಾರೆ ಅಂತ ಅಲ್ಲ, ಒಳ್ಳೆ ಆಟ ಆಡ್ಬೇಕು, ಗೇಮ್ ವಿನ್ ಆಗ್ಬೇಕು. ಮತ್ತೇನಪ್ಪ ಅಂತ ಹೇಳಿದ್ರೆ ನಮ್ಗೆ ಮ್ಯಾಚ್ ನ ವಿನ್ ಆಗ್ಲೇಬೇಕು. ಅದು ಯಾವುದೇ ಪೊಸಿಷನ್, ಅದು ಯಾವುದೇ ಪ್ಲೇಯರ್ ಇಂದ ಆದ್ರೂ ಕೂಡ ಮ್ಯಾಚ್ ನ ವಿನ್ ಆದ್ರೆ ನಮ್ಗೆ ಯಾವುದೇ ಪ್ಲೇಯರ್ಸ್ ನ ಹಾಕೊಂಡು ಹೋಗ್ಲಿಕ್ಕೆ ಏನು ಸಮಸ್ಯೆ ಆಗಲ್ಲ.
ಒಟ್ನಲ್ಲಿ ನಾವು ಮ್ಯಾಚ್‌ನ ವಿನ್ ಆಗ್ಲಿಕ್ಕೆ ಎಷ್ಟು ಎಫರ್ಟ್ಸ್‌ಗಳನ್ನ ಹಾಕ್ಬೇಕು ಅಷ್ಟು ಹಾಕ್ಲೇಬೇಕು. ಮತ್ತೆ ನಂದು ರೈಡಿಂಗ್‌ಗಿಂತ ಹೆಚ್ಚಿನದಾಗಿ ಡಿಫೆನ್ಸ್ ನಾವು ಸ್ಟ್ರಾಂಗ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಡಿಫೆನ್ಸ್ ಎಷ್ಟು ಸ್ಟ್ರಾಂಗ್ ಮಾಡ್ಕೊಂಡು ಹೋಗ್ತೇವೋ ಅಷ್ಟೇ ರೈಡರ್ಸ್‌ಗಳಿಗೂ ಕೂಡ ಕಾನ್ಫಿಡೆನ್ಸ್ ಬರತ್ತೆ. ಡಿಫೆನ್ಸ್ ಇದ್ರೆ ಮಾತ್ರ ಡಿಫೆನ್ಸ್ ನಮ್ಮ ಬೆಂಗಳೂರು ಈ ಬಾರಿ ಸೀಸನ್‌ನಲ್ಲಿ ನನ್ನ ಪ್ರಕಾರ ಒನ್ ಆಫ್ ದ ಬೆಸ್ಟ್ ಡಿಫೆನ್ಸ್‌ನ ಕೊಟ್ಟಿರೋದು. ಆ ರೀತಿ ಯೋಗೀಶ್ ಅವರು ಹೌದು, ಈ ಕಡೆ ದೀಪಕ್ ಶಂಕರ್ ಒಳ್ಳೆ ಯಂಗ್ ಟ್ಯಾಲೆಂಟೆಡ್ ಪ್ಲೇಯರು. ಆ ರೀತಿ ಒನ್ ಆಫ್ ದ ಬೆಸ್ಟ್ ಯಂಗ್‌ಸ್ಟರ್ ಆಗಿ ಇದ್ಕೊಂಡು ದೀಪಕ್ ಶಂಕರ್ ಅವರ ಪರ್ಫಾರ್ಮೆನ್ಸ್ ಪೀಕಲ್ಲಿ ಇತ್ತು ಅಂತಾನೆ ಹೇಳ್ಬೋದಾಗಿದೆ ಈ ಬಾರಿಯ ನೋಡ್ತಾ ಇರೋ ಮಟ್ಟಿಗೆ. ಅದಕ್ಕಾಗಿ ನಂಗೆ ನನ್ನ ಪ್ರಕಾರ ಅನ್ನಿಸ್ತಾ ಇರೋ ಮಟ್ಟಿಗೆ ದೀಪಕ್ ಶಂಕರ್ ಅವರ ಎಕ್ಸ್‌ಕ್ಲೂಸಿವ್ ಈ ಬಾರಿಯ ಡಿಫೆನ್ಸ್ ಅಲ್ಲಿ ಅವ್ರು ಮೂಡ್ ಬಂದಿರೋದು. ದೀಪಕ್ ಶಂಕರ್ ಅವ್ರ ಪರ್ಫಾರ್ಮೆನ್ಸ್ ಕೂಡ ಅಷ್ಟೇ ಒಳ್ಳೇದು ಹಾಕೊಂಡಿದ್ದಾರೆ. ಈ ಬಾರಿ ಯೋಗೀಶ್ ಅವರಿಂದನೂ ಕೂಡ ಒಳ್ಳೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರು. ಕೊನೆಯಲ್ಲಿ ಏನ್ ಮಾಡ್ಲಿಕ್ಕೂ ಬರಲ್ಲ, ಮೊಮೆಂಟಮ್ ಶಿಫ್ಟ್ ಆಯ್ತು, ಅವ್ರಿಗೆ ಇಂಜುರಿ ಆಯ್ತು, ಅದರಿಂದನೂ ಕೂಡ ಸೋತದೌದು. ಈ ಬಾರಿ ಸತ್ಯಪ್ಪ ಮಟ್ಟಿ ಕವರಿಸ್ಟ್ ಅಲ್ಲಿ ಸಂಜಯ್ ಧೂಲಿ ಅಂಡ್ ಸತ್ಯಪ್ಪ ಮಟ್ಟಿ ಅವರ ಎಕ್ಸ್ಟ್ರಾರ್ಡಿನರಿ ಪರ್ಫಾರ್ಮೆನ್ಸ್, ಅವ್ರದ್ದು ಕೂಡ ಒನ್ ಆಫ್ ದ ಸ್ಟ್ಯಾಂಡೇಬಲ್ ಪರ್ಫಾರ್ಮೆನ್ಸ್ ಇತ್ತು ನಮ್ಮ ಬೆಂಗಳೂರು ಬುಲ್ಸ್ ಅಲ್ಲಿ. ಕೊನೆಯಲ್ಲಿ ಅವರಿಂದನೂ ಕೂಡ ಬರ್ಲಿಲ್ಲ. ಅಂದ್ರೆ ಎಲ್ರಿಗೂ ಕೂಡ ಸೂಪರ್ ಫೋರ್ಗೆ ಹೋದ ತಕ್ಷಣ ಬುಲ್ಸ್ ಯಾವ ರೀತಿ ಆಯ್ತು ಅಂತ, ಒಂದ್ ಕಡೆಗೆ ರೋಗಿ ಬಯಸಿದ್ದು ಹಾಲನ್ನ ವೈದ್ಯ ಹೇಳಿದ್ದು ಹಾಲು ಅನ್ನ, ಅಂದ್ರೆ ಇವ್ರ ಪರ್ಫಾರ್ಮೆನ್ಸ್ ಇಲ್ಲ, ಒಂದ್ ಕಡೆ ಇಂಜುರಿ ಸಮಸ್ಯೆ, ಎಲ್ಲಾ ಕೂಡ ಒಮ್ಮೆಲೆ ಬಂದ್ಕೊಂಡು ನಮ್ಮ ಬುಲ್ಸ್ಗೆ ತಲೆನೋವು ಹಾಕೊಂಡು ಬಿ ಸಿ ರಮೇಶ್ ಅವ್ರಿಗೂ ಕೂಡ ದಿಕ್ಕೆ ತೋಚದಂತ ಆಯ್ತಾ, ಏನ್ ಮಾಡ್ಲಿಕ್ಕೂ ಬರಲ್ಲ. ಒಟ್ಟಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ನ ಸೂಪರ್ ಫೋರ್ ನಲ್ಲಿ ನಮ್ಮ ಬುಲ್ಸ್ ನ ವಿನ್ ಪರ್ಫಾರ್ಮೆನ್ಸ್ ಅಲ್ಲೇ ಸ್ಟ್ರೀಕ್ ಡೌನ್ ಹಾಕೊಂಡು ನಮ್ಮ ಬೆಂಗಳೂರು ಬುಲ್ಸ್ ಅಲ್ಲಿಂದಾನೇ ಹೊರಗ್ಬಿತ್ತು ಅಂತಾನೆ ಹೇಳ್ಬೋದಾಗಿದೆ. ಪಟ್ನಾ ಪೈರೇಟ್ಸ್ ವಿರುದ್ಧ ಸೋತ ನಂತರ ಅಂತೂ ಅಲ್ಲೇ ನಮ್ಮ ಬುಲ್ಸ್ ನ ಕೋಚ್ಗೂ ಕೂಡ ಇದು ಈ ರೀತಿಯ ಟೀಮ್ ಎಷ್ಟು ಒಳ್ಳೇದಾಗಿತ್ತು ಅಂತ ಹೇಳಿದೆ. ನನ್ನ ಬಿ ಸಿ ರಮೇಶ್ ಅವರ ಮನದಾಳದ ಮಾತು ನೋಡ್ತಾ ಇದ್ರೆ ಒಳ್ಳೇದಾಗಿ ಪರ್ಫಾರ್ಮೆನ್ಸ್ ಈ ಬಾರಿ ಕಪ್ ಗೆಲ್ಲುವಂತ ಮೋಸ್ಟ್ ಫೇವ್ರೇಟ್ ಹಾಕೊಂಡಿತ್ತು. ಆದ್ರೆ ಬುಲ್ಸ್ ನ ಪರ್ಫಾರ್ಮೆನ್ಸ್ ಅಷ್ಟೊಂದೇನು ಕಾಣಿಸ್ಕೊಳ್ಳಿಲ್ಲ ಒಳ್ಳೆ ಪ್ಲೇ ಆಫ್ಸ್ ಸಿನಾರಿಯೋಸ್ ಅಲ್ಲಿ. ಅದಕ್ಕಾಗಿ ಅಲ್ಲಿಂದ ಹೊರಗೆ ಬಿದ್ದದಷ್ಟೇ ಬಿಟ್ರೆ ಬುಲ್ಸ್ ನ ಕೋಚ್ ನ ಎಫರ್ಟ್ಸ್ ಇಬ್ರದ್ದು, ಅಸಿಸ್ಟೆಂಟ್ ಕೋಚ್ ಅಂಡ್ ಬುಲ್ಸ್ ನ ಮೇನ್ ಕೋಚ್ ಆಗಿರುವಂತ ಬಿ ಸಿ ರಮೇಶ್ ಅವರು ಇಬ್ರದ್ದು ಕೂಡ ಎಫರ್ಟ್ಸ್ ಗಳಂತೂ ನಾವು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಒಟ್ನಲ್ಲಿ ನೆಕ್ಸ್ಟ್ ಸೀಸನ್ ಆದ್ರೂ ನಮ್ಮ ಬೆಂಗಳೂರು ಬುಲ್ಸ್ ನ ಕೋಚಸ್ ಗಳು ಒಳ್ಳೆ ಮತ್ತು ಇದಕ್ಕಿಂತ ಸ್ಟ್ಯಾಂಡ್ ಓವೇಶನ್ ಹಾಕೊಂಡು ಒಳ್ಳೆ ಟೀಮ್ ನ ಬಿಲ್ಡ್ ಮಾಡ್ಕೊಂಡು ಬಂದು ನಮ್ಮ ಬೆಂಗಳೂರು ಬುಲ್ಸ್ಗೆ ಮತ್ತೊಮ್ಮೆ ಬಾರಿ ಕಪ್ ನ ಗೆಲ್ಸ್ಲಿಕ್ಕೆ, ನನ್ನ ಪ್ರಕಾರ ಸೀಸನ್ 6 ವಿನ್ ಆದದಿಂದ ನಮ್ಮ ಬೆಂಗಳೂರು ಬುಲ್ಸ್ ಇನ್ನೂ ಕೂಡ ಫೈನಲ್ಗೆ ಇನ್ನೂ ಕೂಡ ಲಗ್ಗೆ ಇಟ್ಟಿಲ್ಲ. ಇದು ಸಿಕ್ಕಾಪಟ್ಟೆ ಬೇಸರದ ಸಂಗತಿ. ನನ್ನ ಪ್ರಕಾರ ಒಮ್ಮೆ ಆದ್ರೂ ಇಡತ್ತೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇರೋದು. ನೋಡುವ ಯಾವತ್ತು ನಮ್ಮ ಬಿ ಸಿ ರಮೇಶ್ ಅವರು ನನ್ನ ಪ್ರಕಾರ ಬಿ ಸಿ ರಮೇಶ್ ಅವರು ನಮ್ಮ ಬೆಂಗಳೂರು ಬುಲ್ಸ್ ಮತ್ತೊಮ್ಮೆ ವಿನ್ ಮಾಡೋ ತನಕ ಕೂಡ ಅವರಂತೂ ನಮ್ಮ ಬೆಂಗಳೂರು ಬುಲ್ಸ್ ನ ಬಿಟ್ಟಂತೂ ಹೋಗಲ್ಲ ಅಂತ 100% ಅನ್ನಿಸ್ತಾ ಇರೋದು. ನೋಡುವ ಯಾವ ರೀತಿ ಆಗತ್ತೆ ಅಂತ. ಇದಿಷ್ಟು ನಮ್ಮ ಬೆಂಗಳೂರು ಬುಲ್ಸ್ ನ ಕೋಚ್ ನ ಪರ್ಫಾರ್ಮೆನ್ಸ್ ಅಂಡ್ ಎಫರ್ಟ್ಸ್ ಗಳು ಎಷ್ಟಿತ್ತು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ಲಿಕ್ಕೆ ಈ ವಿಡಿಯೋ ಮಾಡಿರೋದು. ಮತ್ತೆ ನಮ್ಮ ಬೆಂಗಳೂರು ಬುಲ್ಸ್ ನ ಒಂದೊಂದೇ ಪರ್ಫಾರ್ಮೆನ್ಸ್ ವೈಸ್ ನೋಡ್ತಾ ಇದೆ, ಯಾವ ಸ್ಟ್ಯಾಂಡ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡಿರೋದಂತ ತಿಳಿಸ್ಕೊಟ್ಟಿದ್ದೇನೆ. ನಿಮ್ಗೆ ಈ ವಿಡಿಯೋ ಸೆಲೆಕ್ಟ್ ಶೇರ್ ಕಮೆಂಟ್ ಮಾಡಿ. ಹೆಚ್ಚಿನ ಪಿಕಲ್ ಇನ್ಫಾರ್ಮೇಶನ್ಗೋಸ್ಕರ ಚಾನಲ್ ಒಂದು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.